ಹಾಸನದಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಎಸ್ಪಿ ಮೊಹಮ್ಮದ್ ಸುಜಿತಾರಿಂದ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಮಹಿಳೆ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಈಗ ಹಿರಿಯೂರಿನಲ್ಲಿ ದೇವರಾಜೇಗೌಡನನ್ನ ಬಂಧಿಸಲಾಗಿತ್ತು. ಈಗ ಎಸ್ಪಿ ಮೊಹಮ್ಮದ್ ಸುಜಿತಾ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೊಳೆನರಸೀಪುರ ವೃತ್ತ ನಿರೀಕ್ಷಕರ ಕಚೇರಿ ಮುಂದೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಠಾಣೆಯ ಮುಂದೆ ಸಾರ್ವಜನಿಕರಿಗೆ ನಿಷೇಧವನ್ನು ಹೇರಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರ್ದು, ಪ್ರೊಟೆಸ್ಟ್ ಆಗಬಾರ್ದು ಅಂತ. ಮತ್ತೊಂದೆಡೆ ಠಾಣೆಯ ಆವರಣದಲ್ಲಿ ವಕೀಲರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿ ದೇವರಾಜೇಗೌಡರ ಪರ ಅಡ್ವೊಕೇಟ್ ಕೂಡ ಅಲ್ಲಿ ಬಂದಿದ್ದಾರೆ. ಬೆಳಗಿನಿಂದಲೇ ಅಲ್ಲೇ ಇದ್ದಾರೆ, ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಏನು ಜಾಮೀನಿಗೆ ಏನಾದರೂ ಇಲ್ಲಿ ಅಪೀಲ್ ಹೋಗ್ಬೋದಾ? ಯಾಕಂದರೆ 15ಕ್ಕೆ ಅದು ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಆಲ್ರೆಡಿ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಈಗ ದೇವರಾಜೇಗೌಡರ ಮೇಲೆ ಬಂದಿರುವಂತಹ ಆರೋಪ ಮಹಿಳೆಯೊಬ್ಬಳಿಗೆ ಸಹಾಯ ಮಾಡುವುದಾಗಿ ನಂಬಿಸಿ ಮನೆ ಕರೆಸಿ ಆಕೆಯನ್ನು ಲೈಂಗಿಕವಾಗಿ ಬಲವಂತವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು, ವಿಡಿಯೋ ಕಾಲ್ ಮಾಡಿ ಖಾಸಗಿ ಅಂಗಾಂಗ ತೋರಿಸಿ ಪ್ರಚೋದನೆ ಮಾಡಿದ್ದಾರೆ ಅನ್ನುವಂಥ ದೂರು ಅವ್ರ ಮೇಲಿದೆ. ಅವ್ರು ಹೇಳಿದ್ದು ಇಲ್ಲ ಹನಿ ಟ್ರ್ಯಾಪ್ ಇದು ಅಂತ ಅವರ ಈ ಆರೋಪವನ್ನು ತಳ್ಳಿ ಹಾಕಿದ್ರು. ಬಟ್ ಈಗ ದೇವರಾಜೇಗೌಡರಿಗೆ ಫುಲ್ ಡ್ರಿಲ್ ನಡೀತಾ ಇದೆ. ಬಟ್ ಇಲ್ಲಿ ಅಲ್ಲಿ ಚನ್ನರಾಯಪಟ್ಟಣ ಪೊಲೀಸರೇ ಇದನ್ನು ಹ್ಯಾಂಡಲ್ ಮಾಡ್ತಾರಾ ಅಥವಾ SITಗೆ ಏನಾದರೂ ಇದನ್ನ ಹಸ್ತಾಂತರ ಮಾಡ್ತಾರಾ? ನಮ್ಗನ್ನಿಸ್ತಾ ಇದೆ ಬಹುತೇಕವಾಗಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ SIT ಅವರು ಇವತ್ತು ಸಂಜೆ ಒಳಗಡೆ ಚನ್ನರಾಯಪಟ್ಟಣಕ್ಕೆ ಭೇಟಿ ಕೊಡ್ಬೋದು, ಅವರ ಅವಶ್ಯಕತೆ ತೆಗೆದುಕೊಳ್ಬಹುದು. ಯಾಕೆಂದರೆ ಇದೊಂದೇ ಅಲ್ಲ, ಈಗ ಪೆನ್ ಡ್ರೈವ್ದು ಇಲ್ಲಿ ಬರುತ್ತೀಗ ಅದನ್ನು ತೆಗಿತಾರೆ. ಯಾಕೆಂದರೆ ದೇವರಾಜೇಗೌಡರ ಮೇಲೆ ಆ ಆರೋಪಗಳಿದ್ದಾವೆ ಮತ್ತು SIT ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತು. ಪೆನ್ ಡ್ರೈವನ್ನು ಹಂಚಿದ್ದು ಇವರೇ ಅಂಥೇಳಿ. ಅಂದರೆ ಮೊದಲು ಸುದ್ದಿಗೋಷ್ಠಿ ಮಾಡಿದ್ದೆ ಇವರು, ಪೆನ್ ಡ್ರೈವ್ ಬಗ್ಗೆ ಸುಳಿವು ಕೊಟ್ಟಿದ್ದೆ ಇವರು, ಕಾರ್ತಿಕ್ ಕೂಡ ಇವ್ರ ಹೆಸರು ಹೇಳಿದ್ದ. ಹಾಗಾಗಿನೇ ಈಗ ದೇವರಾಜೇಗೌಡರಿಗೆ ಕಾನೂನಾತ್ಮಕವಾದಂತಹ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದರೆ ಬೆಂಗಳೂರಿಗೆ ಬರ್ತಿದ್ರು, ಪ್ರೆಸ್ ಮೀಟ್ ಮಾಡ್ತಿದ್ರು, ಹಲವು ವಿಚಾರಗಳನ್ನು ಬಹಿರಂಗಗೊಳಿಸ್ತಾ ಇದ್ರು ಮತ್ತು ಹೋಗ್ತಾ ಇದ್ರು. ಏಪ್ರಿಲ್ 1ಕ್ಕೆ ಇವರ ವಿರುದ್ಧ ದೂರು ದಾಖಲಾಗಿತ್ತು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ. ಅದಾದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿರಲಿಲ್ಲ. ಮತ್ತೆ ನಿನ್ನೇನು ಮಾಡಿದ್ದಾರೆ, ಆ ಸಂತ್ರಸ್ತ ಮಹಿಳೆಯನ್ನು ಕರೆಸಿ ಆಕೆಯಿಂದ ಮತ್ತೊಂದು ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಕೆಲವೊಂದಿಷ್ಟು ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಪೊಲೀಸರ ಬಳಿ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸ್ಕ್ರೀನ್ಶಾಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಈ ವಿಡಿಯೋ ಕಾಲ್ ಮಾಡಿದ್ದು ಆ ರೀತಿಯಾಗಿ. ಹಾಗಾಗಿ ಈಗ ಅಲ್ಲಿ ಆರೋಪ ಏನಾದರೂ ಸಾಬೀತಾದರೆ ಇವರು ಕೂಡ ಜೈಲಿಗೆ ಹೋಗುವಂಥ ಸಾಧ್ಯತೆಗಳು